ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಈ ವಾರ ಮಾರ್ಚ್ 30ರಿಂದ ಏಪ್ರಿಲ್ 3 ಶೇರ್ ಮಾರ್ಕೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 29ನೇ ತಾರೀಕು ಮಾರ್ಚ್ 2026 ಸುಮಾರು 8 ಗಂಟೆ 40 ನಿಮಿಷ ಆಗ್ತಿದೆ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಏನೇನು ಆಗ್ತಾ ಇದೆ, ಇರಾನ್, ಇಸ್ರೇಲ್, ಯುಎಸ್ ಯುದ್ಧ ನಡೀತಾ ಇದೆ. ಆಲ್ಮೋಸ್ಟ್ 1 ತಿಂಗಳು ಆಯಿತು. ಏನೇ ಆಗುತ್ತೆ ಮುಂದಿನ ದಿವಸದಲ್ಲಿ ಸ್ವಲ್ಪ ಒಂದು ಕೂಲಂಕುಷವಾಗಿ ನೋಡೋಣ. ಸೊ ಒಂದು ಮಾರ್ಕೆಟಲ್ಲಿ ಯಾವ ಥರ ಒಂದು ಮತ್ತಷ್ಟು ತೊಂದರೆಗಳಾಗ್ಬೋದು ನೋಡೋಣ ಒಂದಿಷ್ಟು. ಮತ್ತು ಹೊಸದಾಗಿ ಏಪ್ರಿಲ್ 1 ಒಂದಿಷ್ಟು ಚೇಂಜಸ್ ಇದೆ, ಎಸ್ಪೆಷಲಿ ಎಫ್ ಆ್ಯಂಡ್ ಓ ಪ್ಲೇಯರ್ಸು ಎಫ್ ಆ್ಯಂಡ್ ಓ ಮಾಡೋಲ್ಲಿ. ಸೊ ಎಸ್ ಸಿ ಟಿಗಳು ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ತಿಳ್ಕೊಳ್ಳೋಣ. ಮತ್ತು ಎಫ್ ಐ ಕಳೆದ 3 ತಿಂಗಳಲ್ಲೇ ಅತ್ಯಂತ ಅಧಿಕ, ಅದರಲ್ಲೂ ಈ ತಿಂಗಳಲ್ಲಿ ಅಧಿಕವಾಗಿರೋ ಸೇಲ್ ಆಗಿದೆ ಒಂದು. ಸೊ ತುಂಬ ಒಂದು ಹೊರಗಡೆ ಹೋಗ್ತಾ ಇದ್ದಾರೆ. ತಿಳ್ಕೊಳ್ಳೋಣ ಏನೇನು ಆಗ್ತಿದೆ ಇದ್ರ ಬಗ್ಗೆ ಎಲ್ಲ. ಮತ್ತು ಕಳೆದ ವಾರ ಒಂದು ಸ್ಟಾಕ್ಗಳು ಹೆಂಗೆ ಪರ್ಫಾರ್ಮ್ ಮಾಡಿತ್ತು, ಕೇವಲ ಒಂದು ದಿವಸನೇ ಒಂದು ದೊಡ್ಡ ಮೂಮೆಂಟ್ ಒಂದು ಕೊಡ್ತು. ಅದರಲ್ಲೇ ಒಂದಿಷ್ಟು 6-7% ಆವ್ರೇಜ್ ಮೇಲೆ ಬಂದಿದೆ. ಜಸ್ಟ್ ಸ್ಟಾಕಲ್ಲೇ 6-7% ಆಪ್ಷನ್ ಟ್ರೇಡಿಂಗಲ್ಲಿ ಹೋಗಿದ್ರೆ ಮಿನಿಮಮ್ 3 to 4 ಟೈಮ್ಸ್ ಆಗಿರೋದು. ಸೊ ಅದೆಲ್ಲ ನೋಡೋಣ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ಡಿಸ್ಕ್ಲೈಮರು, ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ. ಯಾವುದೇ ಒಂದು ಇಲ್ಲಿ ವಿಡಿಯೋದಲ್ಲಿ ಬರುವಂಥದ್ದು ಯಾವುದೇ ಒಂದು ಅಡ್ವೈಸ್ ಅಂತ ತೊಗೊಂಡೆ ಫೈನಾನ್ಷಿಯಲ್ ಅಡ್ವೈಸರ್ದು ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿ. ಮತ್ತು ಎಜುಕೇಷನಲ್ ಪರ್ಪಸ್ಗಾಗಿ ವಿಡಿಯೋ ಮಾಡಿರುವಂಥದ್ದು. ಒಂದಿಷ್ಟು ನೀವು ನಿಮ್ಮ ಕಡೆಯಿಂದ ಅನಾಲಿಸಿಸ್ ಮಾಡಬೇಕಾಗತ್ತೆ. ಟು ಸಮ್ ಎಕ್ಸ್ಟೆಂಟ್ ನಾನು ಒಂದಿಷ್ಟು ಅಬ್ಸರ್ವೇಷನ್ ಹೇಳಿರ್ತೀನಿ. ಯಾವ ಮೆಥಡ್ ನೀವು ಎಂಟ್ರಿ ಎಕ್ಸಿಟ್ಗೆ ನೀವು ಫಾಲೋ ಮಾಡ್ತೀರೋ ಅದನ್ನೇ ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಒಂದು ಬೇಸ್ ಅಂತ ಒಂದು ಕೊಡ್ತಿರ್ತೀನಿ ಇನ್ಫಾರ್ಮೇಷನ್ ಅಷ್ಟೇ. 100% ಬೇರಿಶ್ ಟ್ರೆಂಡು ಬುಲ್ಲಿಶ್ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಹೇಳೋಂಗೂ ಇಲ್ಲ. ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಮಾರ್ಕೆಟ್ ಕೂಡ. ಸೊ ಅದೆಲ್ಲ ಒಂದು ಅಬ್ಸರ್ವೇಷನ್ ತಿಳ್ಕೊಂಡು ಎವ್ರಿ ಮೊಮೆಂಟಮ್ ಹೆಂಗೆ ಮೀನ್ಸ್ ಎವ್ರಿ ಮೊಮೆಂಟ್ ಹೇಗೆ ಚೇಂಜಸ್ ಆಗುತ್ತೆ ಮಾರ್ಕೆಟಲ್ಲಿ ಇದೆಲ್ಲ ತಿಳ್ಕೊಂಡು, ಹೇಗೆ ಒಂದು ರಿಯಾಕ್ಟ್ ಆಗ್ತಿದೆ, ಪ್ರೈಸ್ ಆ್ಯಕ್ಷನ್ಗಳು ನಡೀತಾ ಇದೆ, ಇದೆಲ್ಲ ತಿಳ್ಕೊಂಡು ನೀವು ಪ್ರೊಸೀಡ್ ಆಗಬೇಕು. ಸೊ ಸಿಂಪ್ಲಿ ಯಾರೋ ಕಾಲ್ ಎಂಟ್ರಿ ಮಾಡಿ ಪುಟ್ ಬೈ ಮಾಡಿ ಅಂತ ಹೇಳಿ ಏನೋ ಒಂದು ಇದು ಮಾಡೋಂಥದ್ದಲ್ಲ. ಕಾಲ್ ಸೆಲ್ ಪುಟ್ ಬೈ ಏನೇ ಮಾಡೋದಿದ್ರು ಅಥವಾ ಪುಟ್ ಸೆಲ್ ಕಾಲ್ ಬೈ ಈ ಥರದ್ದು ಏನೇ ಮಾಡೋಂಗಿದ್ರು ಕೂಲಂಕುಷವಾಗಿ ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ ಮಾಡಬೇಕು. ಅದರಲ್ಲೂ ಐ ವಿ ಜಾಸ್ತಿ ಆಗಿದೆ, ಪ್ರೀಮಿಯಂ ಜಾಸ್ತಿ ಆಗ್ತಾ ಇದೆ. ಸೊ ಆಪ್ಷನ್ಸ್ ಬಯರ್ಸ್ಗೆ ಅಷ್ಟು ಸಪೋರ್ಟಿವ್ ಆಗಿಲ್ಲ ಮಾರ್ಕೆಟು, ಬಟ್ ಸ್ಟಿಲ್ ಇರೋದ್ರಲ್ಲಿ ಓಕೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಅಬ್ಸರ್ವ್ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತಗೋಣ. ನಿಫ್ಟಿ ಹೈಯರ್ ಟೈಮ್ ಫ್ರೇಮಲ್ಲಿ ಡೈರೆಕ್ಟಾಗಿ ತೊಗೊತಾ ಇದ್ದೀನಿ. ಸೊ ಕಳೆದ ಒಂದು ಯಾವಾಗ ಇದು ಫ್ಲ್ಯಾಟ್, ಇದು ಮಾರ್ಚ್ 3 ಟೈಮಲ್ಲೇ ಹೇಳಿದೆ, ಇದು ಬ್ರೇಕ್ ಆಗಬೇಕು, ಮೊಮೆಂಟಮ್ ಸಿಗಬೇಕು. ಆ ಮೊಮೆಂಟಮ್ ಸಿಗಲಿಲ್ಲ. ಒಂದು ಆಲ್ಮೋಸ್ಟ್ ಹೈ ಟಚ್ ಆಗಿ ಮತ್ತೆ ಕೆಳಗಡೆ ಬಂದ್ಬಿಡ್ತು. ಫ್ಲ್ಯಾಟ್ ಆಗಿ ಕೆಳಗಡೆ ಬರ್ತಿದೆ. ಡೇ ಟೈಮ್ ಫ್ರೇಮಲ್ಲೂ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು ಇಲ್ಲೇ ಇದು ಆಗಿದ್ದು. ಸೊ ಇಲ್ಲಿ ಡೌನ್ ಬಂದಿತ್ತು, ಫ್ಲ್ಯಾಟ್ ಆಯಿತು. ಇದು ಇಚಿಮೋಕೋದು ಒಂದು ಕ್ಯಾರೆಕ್ಟರ್ ಇದೆ ಆ್ಯಕ್ಚುಲ್ ಆಗಿ. ಸೊ ಕಳೆದ ಒಂದು 3 ವಾರ ಇರೋದಲ್ಲೂ ನೋಡ್ಬೋದು, ಒಂದು ಟ್ರೈ ಮಾಡ್ತಿದೆ ಬಟ್ ರಿವರ್ಸಲ್ ಬರ್ತಾ ಇದೆ. ಸೊ ಅದು ಕ್ಯಾರೆಕ್ಟ್ರೇ ಅದು ಇಚಿಮೋಕೋದು. ಸೊ ಹಾಗಾಗಿ ಇಚಿಮೋಕೋ ಇರ್ಬೋದು, ಪ್ರೈಸ್ ಆಕ್ಷನ್ ಏನೇ ಇರ್ಬೋದು, ಅದು ಒಂದು ಹೇಗೆ ನಡಿಬೇಕು ಹಾಗೆ ನಡೀತಾ ಇದೆ. ಸೊ ಒಂದಿಷ್ಟು ಸೈಡ್ ವೇಸ್ ಹೋಗಿತ್ತು, ಅದ್ರ ನಂತರ ಈ ಒಂದು ಕ್ಲೌಡ್ ಬ್ರೇಕ್ ಆಗ್ತಿದ್ದಂಗೆ ಕೆಳಗಡೆ ಬಂದಿದೆ. ಸೊ ಈಗ ಏನಾಗುತ್ತೆ, ಇದೆರಡು ಮರ್ಜ್ ಆಗಬೇಕು. ಸೊ ಒಂದಿಷ್ಟು ಸೈಡ್ ವೇಸ್ ಹೋಗಬೇಕು. ಸೊ ಇಲ್ಲಿ ತನಕ ಒಂದು ಎಲ್ಲಿ ತನಕ ಬರುತ್ತೆ ನನಗೂ ಐಡಿಯಾ ಇಲ್ಲ. ಏಪ್ರಿಲ್ 9 ತನಕ ಇದೆ. ಸೊ ನಾಡಿದ್ದು ಏಪ್ರಿಲ್ 3ಗೆ ಒಂದು ಏಪ್ರಿಲ್ 2 and 3 ಒಂದಿಷ್ಟು ಚೇಂಜಸ್ ಬರಬೇಕು ಮಾರ್ಕೆಟಲ್ಲಿ. ಆಸ್ಟ್ರೋ ಇವೆಂಟ್ಸ್ಗಳು ನಡೀತಾ ಇದೆ. ಸೊ ಏನು ಬರುತ್ತೆ ಗೊತ್ತಿಲ್ಲ. ಇಲ್ಲೊಂದು ಹೈ ಮಾಡುತ್ತೆ ಅಂತ ಹೇಳಿದೆ, ಅದನ್ನೇ ಇಮಿಡಿಯೇಟ್ ನೆಕ್ಸ್ಟ್ ಡೇ ಒಂದು ಟ್ರೈ ಮಾಡ್ತು. 2 ದಿವಸನೂ ಟ್ರೈ ಮಾಡಿದೆ, ಬಟ್ ಡೌನ್ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ಡೌನ್ ಬರಲಿಕ್ಕೆ ಕಾರಣ ಇವತ್ತಿನ ಪ್ರಸ್ತುತವಾದ ಒಂದು ಇರಾನ್ ಇಸ್ರೇಲ್ದು ವಾರು, US ಮಧ್ಯದಲ್ಲಿ ಇಂಟರ್ಫಿಯರ್ ಇದೆ. ಸೊ ಅದಕ್ಕೆ ತಕ್ಕನಾಗಿ US ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸುತ್ತಮುತ್ತದ್ದು
ಅರಬ್ ನೇಷನ್ಸ್ ರಾಷ್ಟ್ರಗಳು ಏನಿದ್ದಾವೆ ಅದ್ರ ಮೇಲೂ ಗಲ್ಫ್ ಕಂಟ್ರೀಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಅದರಲ್ಲೂ ದುಬೈ ತುಂಬ ಒಂದು ಹೊಡೆತ ತಿಂದಿದೆ. ಸೊ ದುಬೈ ಹೊಡೆತದಿಂದ ಏನಾಗ್ತಿದೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು ನಾವು. ಮೇನ್ ಆಗಿ ಇದನ್ನ ಡೈರೆಕ್ಟ್ ಆಗಿ ಗೋಲ್ಡ್ ತಗೊಂಡೋಗ್ತಾ ಇದೀನಿ ಈಗ. ಗೋಲ್ಡ್ ಸಿಲ್ವರು ನಾವು ನೋಡ್ಬೇಕು ಸ್ವಲ್ಪ. ಸೊ ಇಲ್ಲಿ ನೋಡೋ ಪ್ರಕಾರ ಒಂದಿಷ್ಟು ಡೌನ್ ಬಂದಿದೆ, ಬಟ್ ಫ್ಲಾಟ್ ಇದೆ ನೋಡ್ಲಿಕ್ಕೆ. ಬಟ್ ಏನಾಗುತ್ತೆ, ಆದಷ್ಟು ಇಲ್ಲಿ ಟ್ರೈ ಮಾಡುತ್ತೆ ಅಂತ ಹೇಳ್ತಿದೆ. 4000 ಇದು ಆಕ್ಚುಲಿ ಲೋ 4098 ಆಗಿತ್ತು. 4000 ತನಕ ಬರುತ್ತೆ ಅನ್ಕೊಂಡಿದ್ದೆ, ಬರಲಿಲ್ಲ. ಸೊ ನಾವು ಅನ್ಕೊಂಡಂಗೆ ಇರಲ್ಲ. ಸೊ ಅದೇ ಒಂದು ಇರುತ್ತೆ ಇಲ್ಲಿ. ಮೇನ್ ಆಗಿ ಒಂದು ಏನಾಗಿದೆ, ಇನ್ವೆಸ್ಟ್ ಮಾಡುವಂಥದ್ದು ದುಬೈಯಿಂದ ಆಗ್ತಾ ಇದ್ದಿದ್ದಂತೂ ಆ ಟ್ರಾನ್ಸಾಕ್ಷನ್ಗಳು ತುಂಬ ಒಂದು ನಿಂತೋಗ್ಬಿಟ್ಟಿದೆ. ಸೊ ಅಲ್ಲಿಂದ ಒಂದು ಟ್ರೇಡ್ಗಳು ನಿಂತಿರೋದ್ರಿಂದ ಡೈರೆಕ್ಟ್ ಆಗಿ ಮೆಟಲ್ಸ್, ಪ್ರೆಷಿಯಸ್ ಮೆಟಲ್ಸ್ಗಳ ಮೇಲೆ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗಿದೆ. ಸೊ ಮತ್ತೆ ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ಕ್ರೂಡ್ ಜಾಸ್ತಿ ಆಗ್ತಾ ಇದೆ. ತೈಲ ಯಾವತ್ತು ಜಾಸ್ತಿ ಆಗುತ್ತೋ ಬೈಯಿಂಗ್ ಪವರ್ ಕಡಿಮೆ ಆಗುತ್ತಾ ಇವಾಗ. ಸೊ ಇಲ್ಲಿ ಬೇರೆ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, ಕ್ರೂಡ್ ಬೆಲೆ ಜಾಸ್ತಿ ಆಗುತ್ತೆ. ಕ್ರೂಡ್ ನೋಡ್ಬೋದು ಸಿಕ್ಕಾಪಟ್ಟೆ ಏರ್ತಾ ಇದೆ. ಅದು 100, 150, 160 ಎಲ್ಲ ಓಡ್ತಾ ಇತ್ತು US ಇದರಲ್ಲಿ, ಅದರಲ್ಲಿ ದುಬೈಯಲ್ಲಿ ಅಂತ ಇದರಲ್ಲಿ ಇತ್ತು, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ 100.8 ಅಲ್ಲಿ ಏನೋ ಇದೆ. ಯಾವಾಗ ಇದು 108 ಕ್ರಾಸ್ ಆಗ್ಬಿಡುತ್ತೋ ಕಂಟ್ರೋಲ್ಗೆ ಸಿಗಲ್ಲ. ಪೇಪರ್ ಅಲ್ಲಿ ಇದು ಆಕ್ಚುಲಿ ಫಿಸಿಕಲ್ ಅಲ್ಲ, ಇದು ಪೇಪರ್. ಇದು 100 ಪೇಪರ್ ಅಲ್ಲಿ 100 ಇದೆ, ಬಟ್ ಆಕ್ಚುಲ್ ಫಿಸಿಕಲ್ ಅಲ್ಲಿ ದುಬೈಯಲ್ಲಿ ನಡೀತಾ ಇರೋದು 152 ಪ್ಲಸ್ ನಡೀತಾ ಇದೆ. 150, 160 ರೇಂಜ್ ಅಲ್ಲಿ ನಡೀತಾ ಇದೆ. ಸೊ ಇಮಿಡಿಯೇಟ್ ಆಗಿ ಇದನ್ನ ಕಂಟ್ರೋಲ್ ಮಾಡಬೇಕು. ಸೊ ಇಮಿಡಿಯೇಟ್ ಆಗಿ ಒಂದು ಕ್ರೂಡ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಬೇರೆ ಪ್ರೆಷಿಯಸ್ ಮೆಟಲ್ಲು ಮತ್ತೆ ಈಕ್ವಿಟಿ ಮೇಲೆ, ಇವನ್ BTC ಯಾವುದೇ ಕ್ರಿಪ್ಟೋ ಮೇಲೆ ಒಂದು ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಸದ್ಯಕ್ಕೆ ಮಟ್ಟಿಗೆ ಕ್ರೂಡ್ ಒಂದೇ ಒಂದು ಪಾಸಿಟಿವ್ ಕಾಣಿಸ್ತಿರೋದು. ಸೊ ಸೆಕ್ಟರ್ ವೈಸು ನಾನು ತೋರಿಸ್ತಾ ಇದ್ದೆ ಒಂದಿಷ್ಟು. ಇದನ್ನ ಸ್ವಲ್ಪ ಇದು ಮಾಡ್ತೀನಿ, ಸೊ ಹೈಡ್ ಮಾಡ್ತೀನಿ. ಸೆಕ್ಟರ್ ವೈಸು ನಿಫ್ಟಿ ಫಾರ್ಮಾ ಒಂದಿಷ್ಟು 1 ವೀಕಿಂದ ಇದೆ, ಮತ್ತೆ ನಿಫ್ಟಿ IT ಈಗ ಸ್ಟಾರ್ಟ್ ಆಗಿದೆ ಆಕ್ಚುಲ್ ಆಗಿ, ಬಟ್ 100% ಇದಿಲ್ಲ. ನಿಫ್ಟಿ IT ಯಾಕೆ ಒಂದು ಪಾಸಿಟಿವ್ ಇದೆ ಅಂದ್ರೆ, ಡಾಲರ್ ಅಪ್ರಿಷಿಯೇಟ್ ಆಗ್ತಾ ಇದೆ, ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದ್ದಾಗ ಇಂಡಿಯನ್ IT ಕಂಪ್ನೀಸ್ಗಳಿಗೆ ಇದು ಪ್ಲಸ್ ಆಗ್ತವೆ. ಸೊ ಹಾಗಾಗಿ ಒಂದು ನಿಫ್ಟಿ IT ಇಲ್ಲಿ ಪಾಸಿಟಿವ್ ಅಂತ ಕಾಣಿಸ್ತಿದೆ. ಇದು 100% ಪಾಸಿಟಿವ್ ಅಂತೆಲ್ಲ. ಸೊ ಇದೆಲ್ಲ ಸ್ವಲ್ಪ ನೋಡ್ಕೊಬೇಕು. ಸೊ ಹಾಗಾಗಿ ಸ್ವಲ್ಪ ಹುಡಿಕೆ ಮಾಡೋರು ಸ್ವಲ್ಪ ನೋಡ್ಬೇಕಾಗತ್ತೆ. ಸೆಕೆಂಡ್ ಸೆಗ್ಮೆಂಟ್ ಯಾವ್ದಿದೆ, ರಿಲೇಟಿವ್ ಸ್ಟ್ರೆಂತ್ ವೈಸ್ ನೋಡೋದಾದ್ರೆ ಒಂದು ನಿಫ್ಟಿ ಎನರ್ಜಿ ಒಂದಿದೆ. ಸೊ ಅದನ್ನು ಸ್ವಲ್ಪ ನೋಡ್ಬೋದು. ನಿಫ್ಟಿ IT, ನಿಫ್ಟಿ ಎನರ್ಜಿ ಮತ್ತೆ ನಿಫ್ಟಿ ಫಾರ್ಮಾ ಇರೋದ್ರಲ್ಲಿ ಒಂದು ನಿಫ್ಟಿ ಸೆಗ್ಮೆಂಟ್, ಇದು ನಿಫ್ಟಿ ಅಂತಾನೆ ತಗೊಂಡಿದ್ದೀನಿ. ನಿಫ್ಟಿ 50 ಸ್ಟಾಕ್ಸ್ಗಳ ಬೇಸಿಸ್ ಮೇಲೆ ಕಂಪೇರ್ ಮಾಡ್ತಿದ್ದೀನಿ, ನಾಟ್ ಇವನ್ ನಿಫ್ಟಿ 500. ಸೊ ಅದ್ರ ಮೇಲೆ ಒಂದು ಕಂಪೇರ್ ಮಾಡಿದಾಗ ಒಂದು ರಿಲೇಟಿವ್ ಸ್ಟ್ರೆಂತ್ ಅಂತ ತಗೊಂಡಾಗ ಫಾರ್ಮಾ ಚೆನ್ನಾಗಿದೆ. ಸೊ ಮೊಮೆಂಟಮ್ ಅಂತ ನೋಡಿದಾಗ ಫಾರ್ಮಾ ಅಗೇನ್ ಬರ್ತಾ ಇದೆ ಇಲ್ಲಿ. ಸೊ ಮೊಮೆಂಟಮ್ ಅನ್ನೋದು ಫಾರ್ಮಾದಲ್ಲಿ ಇದೆ. ಸೊ ಪಾಸಿಟಿವ್ ಅಕ್ಯುಮುಲೇಷನ್ ವೈಸ್, ಸೆಕ್ಟರ್ ವೈಸ್ ಅಕ್ಯುಮುಲೇಷನ್ ಇಲ್ಲಿ ಆಕ್ಚುಲ್ ಆಗಿ ಇಷ್ಟು ದಿವಸ ಆಗಿದ್ದು 11%. ಇವಾಗ ನಿಫ್ಟಿ ಇದನ್ನ ಹೈಡ್ ಮಾಡ್ತೀನಿ, ಸ್ವಲ್ಪ ತೋರಿಸ್ಲಿಕ್ಕೆ ಒಂದು ಇದು ಮಾಡ್ತೀನಿ ನಾನು. ನಿಫ್ಟಿ ಮೀಡಿಯಾ ಯಾಕೆ ಒಂದು ಮೊಮೆಂಟಮ್ ಅಲ್ಲಿ ಬರ್ತಿದೆ ಅಂತ ತೋರಿಸ್ತೀನಿ. ಇದು CNX ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ ಸೊ ಅಕ್ಯುಮುಲೇಷನ್ ವೈಸ್ ಇದಾಗ್ತಿದೆ. ರಿಲೇಟಿವ್ ಸ್ಟ್ರೆಂತ್ ವೈಸ್ ಅಂತ ತಗೊಂಡ್ರು, ಇಲ್ಲಿ ರಿಲೇಟಿವ್ ಸ್ಟ್ರೆಂತ್ ಹಾಕ್ತೀನಿ ನಾನು. ನೀವು ಬೇಕಿದ್ರೆ ಯಾವ್ದಾದ್ರು ಹಾಕೊಬಹುದು. ರಿಲೇಟಿವ್ ಸ್ಟ್ರೆಂತ್ ನಾನೇ ಒಂದು ಹಾಕೊಂಡಿದ್ದೀನಿ, ಅಥವಾ ಬೇರೆನೂ ಸಿಗುತ್ತೆ. ಆಕ್ಚುಲಿ ಹುಡುಕಿದ್ರೆ ಸಿಗುತ್ತೆ ಇಲ್ಲಿ ರಿಲೇಟಿವ್ ಸ್ಟ್ರೆಂತ್. ಆಕ್ಚುಲಿ ಇದು ನಾನು ಬೇರೆ ಬೇರೆ ಸೆಗ್ಮೆಂಟು ಇದು ಮಾಡಕ್ ಮಾಡಿದ್ದು. ಸೊ ಇದನ್ನ ಬೇಡ ಸದ್ಯಕ್ಕೆ. ಕೋರ್ ರಿಲೇಟಿವ್ ಸ್ಟ್ರೆಂತ್ ಅಂತ ಯಾವ್ದಿದೆ ಅದನ್ನ ನೋಡೋಣ. ಇದು ಕೋರ್ ಡಿಫಾಲ್ಟ್ ಟೆಕ್ನಿಕಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಒಂದು ಇದು RSI ನೋಡ್ತಾ ಇದ್ದೀನಿ. ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಲ್ಲ, ರಿಲೇಟಿವ್ ಸ್ಟ್ರೆಂತ್ ಅಂತಾನೆ ಇರುತ್ತೆ, ಅದನ್ನ ನೋಡ್ಬೇಕು. ಮೇನ್ ಆಗಿ ರಿಲೇಟಿವ್ ಸ್ಟ್ರೆಂತ್ ನೋಡ್ಬೇಕು, ಇದನ್ನ ನೋಡಬಾರ್ದು. ಸೊ ಇದು ವರ್ಕ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ನೆಗೆಟಿವ್ ಇಂದ ಪಾಸಿಟಿವ್ ಬರ್ತಾ ಇದೆ, ಬಟ್
ತುಂಬ ನೆಗೆಟಿವ್ ಇತ್ತು, ನೆಗೆಟಿವ್ ಇಂದ ಒಂದು ಪಾಸಿಟಿವ್ ಹೋಗ್ತಾ ಇದೆ. ಬಟ್ 100% ಇದನ್ನು ಪಾಸಿಟಿವ್ ಅಂತ ಹೇಳಲ್ಲ. ಫಾರ್ಮಾ ನೋಡಿದ್ರೆ ಇಂಡೆಕ್ಸ್ ಅಲ್ಲಿ ಫಾರ್ಮಾ ನೋಡೋಣ. ಯಾಕೆ ಫಾರ್ಮಾ ಒಂದು ಫೇವ್ರೇಟ್ ಆಗಿದೆ ಅಂತ ತೋರಿಸ್ತೀನಿ ನಾನು. ಸೊ ಆಲ್ರೆಡಿ ಒಂದು ಪಾಸಿಟಿವ್ ಇಂದ ಒಂದು ಇದಕ್ಕೆ ಹೋಗಿದೆ. ಸೊ ಹಾಗಾಗಿ ಇದು ಸ್ಟ್ರೆಂತ್ ವೈಸ್ ಫಾರ್ಮಾ ಇಸ್ ಡೂಯಿಂಗ್ ಬೆಟರ್. ಸೊ ಫಾರ್ಮಾ ನಾವು ನೋಡ್ಕೊಬೇಕು. ಸೊ ಇದನ್ನು ಒಂದು ಚೆನ್ನಾಗಿ ಕೊಟ್ಟಿದೆ. ಸೊ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಬೋವ್ ಇದು ಬ್ರೇಕ್ ಆಗಿದ್ರೆ ಒಂದು ಬಿಗ್ ಮೂವ್ ರಾಲಿ ಆಗುತ್ತೆ. ಬಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅಕ್ಯುಮುಲೇಷನ್ ಮಾಡ್ಕೊಳೋರು ಇನ್ಕ್ರಿಮೆಂಟಲ್ ಬೇಸಿಸ್ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗ್ಬೋದು. ಬೈ ಆನ್ ಡಿಪ್ ಅಂತ ಹೇಳ್ತೀವಲ್ಲ, ಹಂಗೆ ತಗೊಬೋದು. ಸೊ ಓವರ್ ಆಲ್ ಇದನ್ನ ನೋಡ್ಬೇಕಾದ್ರೆ ನಿಫ್ಟಿ ಒಂದು ಪಾಸಿಟಿವ್ ಅಂತೂ ಇಲ್ಲ. ಸೊ ನಿಫ್ಟಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇಚಿಮೋಕೋ ಎಲ್ಲ ಫೇಲ್ ಆಗಿದೆ, ಪಿಬ್ಬು ಕೂಡ ಫೇಲ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಅಂತ ನೋಡೋದಾದ್ರೆ 21,800 700 ರೇಂಜು, ಇದೆಲ್ಲ ಬ್ರೇಕ್ ಆಯಿತು. 21,322 ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟು 20,050 500 ಲೆವೆಲ್ಸ್ಗೆ ಹೋಗ್ಬಿಡುತ್ತೆ. ಅದಕ್ಕೂ ಕೆಳಗೆ ಬ್ರೇಕ್ ಆಯಿತು ಅಂದರೆ 18,850 ತನಕ ಹೋಗ್ಬೋದು. ಇದೆಲ್ಲ ಪ್ರೀವಿಯಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸಿಸ್ ಮೇಲೆ ನಾನು ಹಾಕೊಂಡಿರೋದು. 100% ಹಿಂಗೆ ಹೋಗ್ಬೇಕು ಅಂತಿಲ್ಲ. ನೀವು ಯಾವುದೇ ಇಲಿಯಟ್ ವೇವ್ಸು, ಯಾವುದೇ ಒಂದು ಫಿಬಿನಾಶಿ ಅಥವಾ ಒಂದು ಪಿಚ್ ವರ್ಕು ಯಾವುದೇ ತೊಗೊಂಡ್ರು ನೀವು ನಿಮ್ಮದೇ ಓನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾನು ಪಿಚ್ ಫೋರ್ಕದು ತೋರಿಸ್ತೀನಿ ಬೇಕಿದೆ. ನಾನು ಪಿಚ್ ಫೋರ್ಕ್ ಇಲ್ಲಿ ಡಿಲೀಟ್ ಆಗಿದೆ, ಇಲ್ಲೋ ಗೊತ್ತಿಲ್ಲ. 100% ಇದೆ ಅನ್ಸ್ಕೊಂಡಿದ್ದೀನಿ. ಪಿಚ್ ಫೋರ್ಕ್ ಟಚ್ ಆಗುತ್ತೆ ಅಂದಿದೆ. ನೆಕ್ಸ್ಟ್ ನಾನು ಎಕ್ಸ್ಟೆಂಡ್ ಮಾಡಬೇಕು, ಇಲ್ಲಿ ತನಕ ಹೋಗುತ್ತೆ. ಸೊ ಅದು ನೋಡ್ಕೊಬೇಕು. ಸೊ ಮತ್ತಷ್ಟು ಎಕ್ಸ್ಟೆಂಡ್ ಆಗುತ್ತೆ ಇದು. ನಾನು ಜಾಸ್ತಿ ಲೆವೆಲ್ಸ್ ಹಾಕೊಬೇಕು. ಸದ್ಯಕ್ಕೆ 4 ಏನೋ ಹಾಕೊಂಡಿರ್ಬೇಕು. 4.618 ತನಕ ಹೋಗುತ್ತೆ. ನೆಕ್ಸ್ಟ್ 4.618 ಈ ಲೆವೆಲ್ 21,300 ಲೆವೆಲ್ ಸಂವೇರ್ ಇಲ್ಲೆಲ್ಲ ಬರುತ್ತೆ. ಇದೆಲ್ಲೇ ಬರಬೇಕು ಅಂತಲ್ಲ, ಸಡನ್ ಆಗಿ ಒಂದು ಸ್ಪೈಕ್ ಹೊಡೆದು ಡೌನ್ ಹೊಡೆದ್ಬಿಟ್ಟು ಮತ್ತೆ ರಿವರ್ಸ್ ಆಗ್ಬೋದು ಚಾನ್ಸಸ್ಸು ಇದಾವೆ. ಅದನ್ನು ನೋಡ್ಕೊಬೇಕು. ಇಲ್ಲಿ ಏನಾಗಿದೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಮೇಯ್ನ್ ಆಗಿ ಒಂದು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ RSI ನೋಡಿದ್ರೆ, ವೀಕ್ಲಿಲೇ RSI ನೋಡ್ತಾ ಇರೋಣ, ನೋಡೋಣ. ನನಗೆ ವೀಕ್ಲಿಲೂ ಸಹಿತ ನನಗೆ ಓವರ್ ಸೋಲ್ಡ್ ಏನೋ ಆಗಿದೆ. ಇಲ್ಲಿ ಆಲ್ಮೋಸ್ಟ್ 29 ರೇಂಜಿಗೆ ಬಂದ್ಬಿಟ್ಟಿದೆ. ಈಗ ಇನ್ನೊಂದು ಸ್ವಲ್ಪ ಅಷ್ಟೇ 20 ಎಲ್ಲ ಬಂತು ಅಂದರೆ. ಬಟ್ ನನಗೆ ಸ್ಮೂತರ್ ಲೈನ್ ಏನು ಮೂವಿಂಗ್ ಆ್ಯಾವ್ರೇಜ್ ಏನಿದೆ ಇದು 14 ಪೀರಿಯಡ್ ಮೂವಿಂಗ್ ಆ್ಯಾವ್ರೇಜು, ಇದು ಕಟ್ಟಾಗೋ ಹೊರತು ಒಂದು ಅಪ್ ಟ್ರೆಂಡ್ ಬರಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಕಟ್ ಆಯಿತು, ಅಪ್ ಟ್ರೆಂಡ್ ಅಂತ ಕಾಣಿಸ್ತು. ಬಟ್ ಇಮಿಡಿಯೇಟ್ ಆಗಿ ಡೌನ್ ಹೋಯ್ತು. ಡೇ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ಕಟ್ ಆಯಿತು, ಇಲ್ಲಿ ಅಪ್ ಟ್ರೆಂಡ್ ಕೊಡ್ತು. ಬಟ್ ಇನ್ನೊಂದು ಇವಾಗ ಡೌನ್ ಟ್ರೆಂಡ್ ಬಂದು ಇಲ್ಲಿ ಕಟ್ ಆಗುತ್ತೆ ಈಗ. ಸೊ ಮತ್ತಷ್ಟು ಡೌನ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು ಹೈಯರ್ ಟೈಮ್ ಫ್ರೇಮ್ ಆದಷ್ಟು ಹಾಕೊಳೋದು ಒಳ್ಳೆಯದು. ಮಂತ್ಲಿ ಅಂತೂ ಇನ್ನೂ ದೂರ ಇದೆ, ಸಿಕ್ಕಾಪಟ್ಟೆ ದೂರ ಬರುತ್ತೆ ಇದು. ಸೊ ಇಲ್ಲೆಲ್ಲೋ ಒಂದು ಸೊ ಇದು ಮಂತ್ಲಿ ಕೋವಿಡ್ ಲೋ ಎಲ್ಲ ಹೋಗೋ ಡೌಟ್ ಇದೆ. ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಏನು ಕಥೆನೋ ಗೊತ್ತಿಲ್ಲ. ಆಲ್ರೆಡಿ 24-25 ಎಲ್ಲ ಲೋ ಎಲ್ಲ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ RSI. ಸೊ ವ್ಯಾಲ್ಯೂ ಕಮ್ಮಿ ಇರ್ಬೋದು ಅಥವಾ ಒಂದು ಅದಕ್ಕಿಂತ ಮೇಲೆ ಕೊಟ್ಟಿರ್ಬೋದು. ಬಟ್ RSI ವೈಸು ಮತ್ತಷ್ಟು ಡೌನ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಕಟ್ ಆಗಿದೆ. ಕಟ್ ಆದಾಗ ಇಲ್ಲಿ ಅಪ್ ಟ್ರೆಂಡ್ ಅನ್ನೋ ಕೊಡ್ತು, ಮತ್ತೆ ಒಂದು ಡೌನ್ ಟ್ರೆಂಡ್ ತೊಗೊಂಡ್ಬಿಡ್ತಿದೆ ಇಮಿಡಿಯೇಟ್ ಆಗಿ, ಸಸ್ಟೈನ್ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಒಂದು ನೆಗೆಟಿವ್ ಇದೆ. ಅದರಲ್ಲೂ ಒಂದು ಗ್ಲೋಬಲ್ ಇಶ್ಯೂಸ್ ಎಲ್ಲ ಇದ್ದಾಗ ಒಂದು ಮತ್ತಷ್ಟು ನೆಗೆಟಿವ್ ಹೋಗೋಕ್ಕೆ ಜಾಸ್ತಿ ಇರ್ತವೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಕಪಲ್ ಆಫ್ ವೀಕ್ಸಲ್ಲೇ ಒಂದು ಎಲ್ಲ ಸೆಟ್ಲ್ಮೆಂಟ್ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಒಂದು ಮೇಲ್ ಹೋಗೋಕ್ಕೆ ಸಾಧ್ಯತೆ ಇದೆ. ಇನ್ ಕೇಸು ಆಗಲಿಲ್ಲ ಅಂದರೆ 18,000 ಲೆವೆಲ್ ಎಲ್ಲ ಬ್ರೀಚ್ ಆಗಿ ಈ ಒಂದು 15,300 ತನಕನೂ ಬಂದ್ಬಿಡ್ಬೋದು ಆ್ಯಕ್ಚುಲ್ ಆಗಿ. ಸೊ ನನಗೆ ಗೊತ್ತಿಲ್ಲ ಹೇಗೆ ನಾನು ಕಂಟ್ರೋಲ್ ಮಾಡುತ್ತೆ ಮಾರ್ಕೆಟು, ನನಗೂ ರಿಯಲಿ ಡೋಂಟ್ ನೋ. ಮೇನ್ ಆಗಿ ಇದೆಲ್ಲ ಆಟೋಮೆಟಿಕ್ ಆಗಿ ಪ್ರಕೃತಿನೇ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು. ಸೊ ಏನೋ ಒಂದು ಬಾಂಬ್ ಬಿತ್ತು, ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಯಿತು, ಇಮಿಡಿಯೇಟ್ ಆಗಿ ಗಲ್ಫ್ ಕಂಟ್ರೀಸ್ ಎಲ್ಲ ಹೊಟ್ಟೋಯ್ತು, US ಬರ್ಬಾದಾಗೋಯ್ತು. ಆ ಥರ ಇದ್ದಾಗ ಬೇರೆ ಕಂಟ್ರೀಸ್ಗಳಿಗೆ ಸ್ವಲ್ಪ ಬೆಲೆ ಸಿಗುತ್ತೆ. ಈ ಥರದ್ದೆಲ್ಲ ಒಂದು ನಾವು ಏನು ಹೇಳಲಿಕ್ಕಾಗಲ್ಲ. 100% ನಾವೇನು ಗೊತ್ತಿಲ್ವಲ್ಲ ನಮಗೆ ಹೇಗೆ ಹೀಗೆ ಒಂದಾಗುತ್ತೆ, ಭವಿಷ್ಯ ನುಡಿಯೋಕ್ಕೂ ಆಗಲ್ಲ ಈ ವಿಚಾರದಲ್ಲಿ. ಸೊ ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಬ್ಯಾಂಕ್ ನಿಫ್ಟಿ ಅದೇ ಆಗಿ ಎಲ್ಲ ಸೆಕ್ಟರ್ಗಳು ಸೆಗ್ಮೆಂಟ್ಗಳು
ಅಂತ ಏನು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಎಲ್ಲ ಬ್ರೇಕ್ ಆಗಿ ಕೆಳಗಡೆ ಬಂದಿದೆ. ಸೊ ಮತ್ತಷ್ಟು ನಾವು ಹುಷಾರಾಗಿರ್ಬೇಕು. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲೂ ನೋಡಿದಾಗ ಎಲ್ಲ ನಾನು ಮಾರ್ಕ್ ಮಾಡಿ ಹಳೇದೇ ಇಟ್ಕೊಂಡಿದ್ದೀನಿ, ಏನೂ ಚೇಂಜಸ್ ಇಲ್ಲ. ಇವಾಗ ಏನು ಇಮಿಡಿಯೇಟ್ ಏನಾಗುತ್ತೆ, ಇಲ್ಲಿಗೆ ಬಂದ್ಬಿಡುತ್ತೆ. ಸೊ ಈ ಲೆವೆಲ್ ಎಲ್ಲ ಬಂದ್ಬಿಡುತ್ತೆ ಈಗ 47,000 ಎಲ್ಲ ಬಂದ್ಬಿಡುತ್ತೆ. ಬಟ್ ಗೊತ್ತಿಲ್ಲ ಹೆಂಗೆ ಇಮಿಡಿಯೇಟ್ ಆಗಿ ಬರುತ್ತೋ ಸೊ ಇಲ್ಲಿಗೆ ನಿಂತ್ಬಿಡುತ್ತೋ. ಆದಷ್ಟು ನೀವು ಹೈಯರ್ ಟೈಮ್ ಫ್ರೇಮ್ ಹಾಕೊಂಡು ಈ ಥರ ಒಂದು ಮಾರ್ಕಿಂಗ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಈ ಒಂದು ಈಚ್ ನೋಡಿ, ಇದು ಬ್ರೇಕ್ ಆಯಿತು, ಇದು ಕೆಳಗಡೆ ಬಂತು. ನೆಕ್ಸ್ಟ್ ಸಪೋರ್ಟ್ ಅಂದರೆ ನಿಯರೆಸ್ಟ್ ಅಂದರೆ ಇಲ್ಲೆಲ್ಲೋ ಇದು. ಸೊ ಹೀಗೆ ಒಂದು ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಈ ಥರದ್ದೆಲ್ಲ ಹೈಯರ್ ಟೈಮ್ ಫ್ರೇಮಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಒಂದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೋಯರ್ ಟೈಮ್ ಫ್ರೇಮು, ಡೇ ಟೈಮ್ ಫ್ರೇಮಲ್ಲಿ ಯಾವುದಾದ್ರೂ ನಿಯರೆಸ್ಟ್ ಇದೆಯಾ. ಸೊ ಇದು ವಿಡಿಯೋನ ಮಾಡಿದ್ದೀನಿ ಆ್ಯಕ್ಚುಲಾಗಿ ಹಾಕೋವಂಥದ್ದು ಹೆಂಗೆ ಅಂತ. ಸೊ 1 ಅವರ್ಗೆ ಬನ್ನಿ. ನೆಕ್ಸ್ಟ್ 1 ಅವರ್ಗೆ ಬಂದಾಗ ಏನಾದರೂ ಗ್ಯಾಪ್ ಇದೆಯಾ ಮಧ್ಯದಲ್ಲಿ, ಇಲ್ಲೇನೋ ಗ್ಯಾಪ್ ಇದೆ. ಸೊ ಇಲ್ಲೇನೋ ಸಪೋರ್ಟ್ ತೊಗೊಂಡಿದೆ ಯಾವುದಾದ್ರೂ. ಸೊ ಲಾಸ್ಟ್ ಕಪಲ್ ಆಫ್ ವೀಕ್ಸಲ್ಲಿ, ಮಂತ್ಸಲ್ಲಿ ಎಲ್ಲಾದರೂ ಇದು ಸಪೋರ್ಟ್ ತೊಗೊಳ್ತಾ ಇದೆಯಾ. ಸೊ ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಗೆ ವರ್ಕ್ ಆಗೋದು. ಇಲ್ಲ ಅಂದರೆ ನೀವು ಇಚಿಮೋಕೋ ಮೀನ್ಸ್ ಫಿಬಿನಾಶಿ ಬೇಸಿಸ್ ಮೇಲೂ ವರ್ಕ್ ಮಾಡ್ಬೋದು. ಸೊ ಈ ಥರ ಒಂದು ಎಲ್ಲ ರೀತಿಯಲ್ಲೂ ನೆಗೆಟಿವ್ ಸೆಂಟಿಮೆಂಟ್ ಇರುವಾಗ ಅದರಲ್ಲೂ ಎಫ್ ಆ್ಯಂಡ್ ಸೆಗ್ಮೆಂಟ್ ಇಲ್ಲಿ ನೋಡ್ಬೋದು. ಹೈಯರ್ ಎಸ್ ಸಿ ಟಿ ಆನ್ ಡಿರೈವೇಟಿವ್ಸು ಇದೊಂದು ನೋಡಿ, ಆಲ್ಮೋಸ್ಟ್ ಇದ್ರ ಪ್ರಕಾರ ನೋಡಿದ್ರೆ ಜಸ್ಟ್ 0.03% ಅಂತ. ಬಟ್ ಆಲ್ಮೋಸ್ಟ್ ಇದು ಡಬಲ್ಗಿಂತ ಜಾಸ್ತಿ ಆಗಿದೆ. ಸೊ 1.5 ಪಟ್ಟು ಜಾಸ್ತಿ ಆಗಿದೆ ಇದು. ಇವನ್ ಇಲ್ಲೂ ಅಷ್ಟೇ 50% ಜಾಸ್ತಿ ಮಾಡಿದ್ದಾರೆ ಆಪ್ಷನ್ಸ್ಗೆ. ಫ್ಯೂಚರ್ಸ್ ಬೈಯರ್ಸ್ಗಂತೂ ಸ್ವಲ್ಪ ಜಾಸ್ತಿನೇ ನೀವು ಏನಂತಾರೆ, ಒಂದು ಎಕ್ಸ್ಟ್ರಾ ಇಟ್ಕೊಂಡೆ ನೀವು ವರ್ಕ್ ಮಾಡಬೇಕಾಗತ್ತೆ. ಪ್ರೀಮಿಯಮ್ಮು, ನಿಮ್ಮ ಟ್ಯಾಕ್ಸು ಇದೆಲ್ಲ ನೋಡಿಕೊಂಡು ವರ್ಕ್ ಮಾಡಬೇಕು. ಸೊ ಇದು ಮೇಜರ್ ಇದು. ಇನ್ನು ಮ್ಯೂಚುವಲ್ ಫಂಡು ಅದರದ್ದೇ ಒಂದು ತಗೊಂಡಿದೆ. ಸೊ ಮಲ್ಟಿಪಲ್ಸ್ ಒಂದಿಷ್ಟು ಗೋಲ್ಸ್ ಬೇಸ್ಡ್ ವರ್ಕ್ ಮಾಡಬೇಕು ಅಂತ ಬಂದಿದೆ. ಸೊ ತುಂಬ ಕ್ಯಾಟಗರಿ ಆಗಿಬಿಟ್ಟಿತ್ತು, ಕನ್ಫ್ಯೂಸಿಂಗು. ಅದು ಸದ್ಯದ ಮಟ್ಟಿಗೆ ಹೊಸದಾಗಿ ಚೈಲ್ಡ್ ಆ್ಯಂಡ್ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಬರ್ತಾ ಇಲ್ಲ. ಸೊ ಹಳೇದು ಏನಿದೆ ಅದನ್ನು ನಡ್ಕೊಂಡು ಹೋಗುತ್ತೆ. ಹೊಸದಾಗಿ ತೊಗೊಳೋರ್ಗಿಲ್ಲ ಅದು ಆಪ್ಷನು. ಸೊ ಹೊಸದಾಗಿ ಬೇಸ್ಡ್ ಆನ್ ಯುವರ್ ಗೋಲ್ಸು, ಇವನ್ ಆ್ಯಸ್ ಎನ್ MFT ನಾನು ಗೋಲ್ಸ್ ನಿಮ್ದು ಇವಾಗ ನಿಯರ್ ಟರ್ಮ್ ಗೋಲ್ಸ್ 5 ವರ್ಷಕ್ಕೆ ಏನು ಬೇಕು, ಯಾವುದೋ ಒಂದು ಮದುವೆ ವಿಚಾರಕ್ಕೋ, ಒಂದು ಮನೆ ತೊಗೊಳಕ್ಕೋ, ಅದಕ್ಕೆ ತಕ್ಕನಾಗೆ ಒಂದು ಸಜೆಸ್ಟ್ ಕರೆಕ್ಟಾಗಿ ಮಾಡ್ಬೇಕು ನಾವು. ಸೊ ಈ ಥರದ್ದೆಲ್ಲ ಇದ್ದಾವೆ. ಸೊ ಅದೆಲ್ಲ ನೋಡ್ಬೋದು. ಇನ್ನು FIO ಡೇಟಾನು ಅದೇ ನೋಡ್ತಾ ಇದೆ. ಇದು ಒಂದು ಮೋರ್ ಚಾಲೆಂಜಿಂಗ್ ಇದೆ ನಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನ ಇಯರ್ಲಿ ವೈಸ್ ತಗೊಂಡಿದ್ದೀನಿ. ಸೆಲ್ ಇಲ್ಲಿ ನೋಡ್ಬೇಕಾಗಿದ್ರೆ, ಸೊ ಗ್ರಾಸ್ ಸೇಲ್ ಬಂದ್ಬಿಟ್ಟು ನೆಟ್ ಪರ್ಚೇಸ್ ಇದೆಲ್ಲ ನೋಡಿದ್ರೆ 1,59 crores ಸಮಥಿಂಗ್ ಇದೇನಿದೆ ಇಲ್ಲಿ ಜಸ್ಟ್ 3 months ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ 1 yearಗೆ ಆಗಿರುವಂಥದ್ದು. ಇದು ಜಸ್ಟ್ 3 months ಕಂಪ್ಲೀಟ್ ಆಗಿದೆ ಈಗ. ಇದು ಇನ್ನೂ ಒಂದು ದಿವಸ ಬಾಕಿ ಇದೆ ಈ ಟ್ರೇಡಿಂಗ್ FI 25-26 ಸೊ ಹೊಸ ಒಂದು ವರ್ಷ FI ಫೈನಾನ್ಷಿಯಲ್ ಇಯರ್ ಬರೋ ತನಕ ನೆಕ್ಸ್ಟ್. ಸೊ ಇನ್ನೂ ಒಂದು 6 ತಿಂಗಳಿದೆ. ಸಾರಿ 6 ತಿಂಗಳು ಅಂತೀನಿ, ಇನ್ನೂ 9 ತಿಂಗಳಿದೆ. ಇವಾಗ ಬರೀ 3 ತಿಂಗಳಾಗಿರೋದು. ಇನ್ನೂ 9 ತಿಂಗಳು ಅಂದರೆ ಇದನ್ನ ಇನ್ನೂ 6 times ಆಗ್ಬೋದು. ಅಥವಾ ಇವಾಗ ಬರೀ 3 ತಿಂಗಳಿಗೆ 1.6 ಆಗಿದೆ ಅಂದರೆ ಇನ್ನೂ ಒಂದು 9 ತಿಂಗಳಿಗೆ 3ಗಿಂತ ಜಾಸ್ತಿ, ಇದಕ್ಕಿಂತ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಹೈಯೆಸ್ಟೇ 3 ಇದೆ, ಇದು 3.06 ಲಾಸ್ಟ್ ಇಯರ್, ಒಂದು ವರ್ಷ ಪೂರ್ತಿ ಇದು. ಇವನ್ ಕೋವಿಡ್ ಟೈಮಲ್ಲೂ ಸೇಲ್ ಅಷ್ಟೊಂದು ಇಲ್ಲ, ಬೈ ಜಾಸ್ತಿ ಇತ್ತು. ಬಟ್ ಈ ಸಲ ಕಂಪೇರ್ ಮಾಡ್ತಿದ್ರೆ ಎಲ್ಲದಕ್ಕಿಂತ ಜಾಸ್ತಿ ಆಗೋಂಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಮೇಜರ್ ವರೀಸು. ಸೊ ಅದರದ್ದೇ ಒಂದು ನೆಕ್ಸ್ಟ್ ಚಾಲೆಂಜಸ್ಗಳಿದ್ದಾವೆ. ಅದ್ರ ಜೊತೆಗೆ ಪ್ರಕೃತಿಲೂ ವಿಕೋಪಗಳಾಗ್ಬೋದು. ಸೊ ಕ್ರೂಡ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಬೇರೆ ಟ್ಯಾಕ್ಸೇಷನ್ಗಳು ಪ್ಲಸ್ ರಾ ಮೆಟೀರಿಯಲ್ ಜಾಸ್ತಿ ಆಗ್ತವೆ, ಮತ್ತು ಬರ್ಡನ್ನು. ಸೊ ಪ್ರೊಡಕ್ಷನ್ ಕಮ್ಮಿ ಆಗ್ಬೋದು. ಸೊ ಈ ಥರದ್ದೆಲ್ಲ ಚಾಲೆಂಜಸ್ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಯುರೇನಸ್ ಹೇಗೆ ಕಂಟ್ರೋಲ್ ಮಾಡ್ತಾ ಗೊತ್ತಿಲ್ಲ. ಬೂಮ್ ಸಡನ್ ಆಗಿ ಬರ್ಬೋದು ಮತ್ತೆ. ಸೊ ಟೋಟಲಿ ಒಂದು
ಕ್ಲಾರಿಟಿ ಅಂತೂ ಇಲ್ಲ, ಹೆಂಗೆ ಹೋಗುತ್ತೆ ಏನಾಗ್ಬೋದು ಅಂತ ಗೊತ್ತಿಲ್ಲ. ಸೊ ಹುಷಾರಾಗಿ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮ್ಗೆ ಇಟ್ಕೊಬೋದು. ಇಲ್ಲ ನನಗೆ ತೊಂದರೆ ಆಗ್ತಿದೆ ಅಂದರೆ ಲಾಸ್ಟ್ ವೀಕು ಹೇಳಿದ್ದೆ, ಕೇಳ್ಕೊಂಡು ಇದು ಆ್ಯಕ್ಚುಲಿ ಫೆಬ್ರವರಿ ಟೈಮಲ್ಲೇ ಹೇಳಿದ್ದೀನಿ ನಾನು. ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರು ಮೋರ್ ದೆನ್ 8 to 10 years ಇರ್ತೀನಿ ಅನ್ನೋರಿಗೆ ತೊಂದರೆ ಇಲ್ಲ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ 2 years 3 yearsಗೆ ದುಡ್ಡು ಏನಾದ್ರು ಬೇಕು ಅಂದರೆ ತೆಗೆದಿಟ್ಕೊಂಡು ಮತ್ತೆ ರೀಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೊ ಲಾಸ್ಟ್ ವೀಕಿಂದು ವೀಕ್ಲಿ ಕಾಲ್ಸ್ಗೆ ಬರ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು. ಸೊ ಬೇರಿಶ್ ಅಂತ ಇತ್ತು, ಬಟ್ ಬುಲಿಶ್ ಟ್ರೆಂಡ್ ಕೊಟ್ಟಿತ್ತು. ಸೆಂಟಿಮೆಂಟೇ ಹಂಗೆ ಇರ್ತವೆ. ಬುಲಿಶ್ ಇದ್ದಿದ್ದು ಮತ್ತೆ ಬುಲಿಶ್ ಆಗಿದೆ, ಫರ್ದರ್ ಬುಲಿಶ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 6-7 ರೇಂಜಲ್ಲೇ ಸುಮಾರು ಕೊಟ್ಬಿಟ್ಟಿದೆ. ಸೊ ಇದರಲ್ಲಿ ಏನು ಸ್ಕ್ರೀನ್ಶಾಟ್ ಏನು ಬೇಕಾಗಿಲ್ಲ. ಅದರಲ್ಲೂ ಕ್ಲೋಸಿಂಗ್ ಬೇಸಿಸ್ ನೋಡಿ, ಇಲ್ಲಿ M&M ಬೇರಿಶ್ ಅಂತ ಇತ್ತು. ಸೊ ಪ್ಲಸ್ ಸೈಡಾಗಿ ಬಂದಿದೆ. ಸೊ ಅದೆಲ್ಲ ಮಾರ್ಕ್ ಮಾಡಿಕೊಂಡು ನೀವು ವರ್ಕ್ ಮಾಡಬೇಕು. ಯಾವುದೇ ಒಂದು ನಿರ್ದಿಷ್ಟವಾಗಿ ಹಿಂಗೆ ವರ್ಕ್ ಮಾಡಬೇಕು ಹಾಗೆ ಅಂತ ಏನಿಲ್ಲ. ಒಂದು ಮಾಡ್ತಿರೋದನ್ನೇ ರಿಪಿಟೇಟಿವ್ ಆಗಿ ಅದನ್ನೇ ಮಾಡಿ. ಇಫ್ ಯು ಆರ್ ಫಾಲೋಯಿಂಗ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸ್ಡ್ ಆನ್ BOS ಅಥವಾ ಒಂದು ಬೇಸ್ಡ್ ಆನ್ ಪ್ರೈಸ್ ಆಕ್ಷನೋ ಅಥವಾ ಬೇಸ್ಡ್ ಆನ್ ಯುವರ್ EMAನೋ ಅಥವಾ ನಿಮ್ಮದು CPR ಬೇಸಿಸ್ ಮೇಲೆ ಯಾವುದಾದ್ರೂ ವರ್ಕ್ ಮಾಡಿ, ಕರೆಕ್ಟಾಗಿ ವರ್ಕ್ ಮಾಡಿ. ಇನ್ನು ಈ ವಾರದಲ್ಲಿ ಬ್ಯಾಂಕ್ ಸ್ಟಾಕ್ಸ್ ಬರ್ತಾ ಇದೆ. ಬ್ಯಾಂಕ್ ಸ್ಟಾಕ್ಸ್ ಲಾಸ್ಟ್ ವೀಕು ನೆಗೆಟಿವ್ ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮತ್ತಷ್ಟು ನೆಗೆಟಿವ್ ಹೋಗ್ಬೋದು, ಅದು ಹೋಗ್ದೇನೂ ಇರ್ಬೋದು. ಬಟ್ ಬ್ಯಾಂಕ್ ಅಂತೂ ಲೈಮ್ ಲೈಟ್ ಅಲ್ಲಿ ಇರುತ್ತೆ ಈ ವೀಕು. ಸೊ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಕಮಿನ್ಸ್ ಇಂಡಿಯಾ, ಗೋದ್ರೇಜ್ ಪ್ರಾಪರ್ಟೀಸ್, ಕನ್ಸ್ಯೂಮರ್ ಪ್ರಾಪರ್ಟೀಸ್ ಅಂತೀನಿ, ಕನ್ಸ್ಯೂಮರ್ ಪ್ರಾಡಕ್ಟ್ ಇದು. ಗ್ರಾಸಿಮು ಹುಡ್ಕೋ ಬಂದಿದೆ, IEX ಬಂದಿದೆ, JSW ಸ್ಟೀಲು, LSE ಹೌಸಿಂಗ್ ಫೈನಾನ್ಸ್, ನೌಕರಿ, ಪೇಜ್ ಇಂಡಸ್ಟ್ರೀಸು, ಪಾಲಿಸಿ ಬಜಾರ್, SBI ಕಾರ್ಡ್ಸ್, ಸೋನಾಕಾಮ್ಸ್, ಸಿಂಜೇನೋ, ಟೊರೆಂಟ್ ಫಾರ್ಮ್, ಯೂನಿಯನ್ ಬ್ಯಾಂಕು, ವಿಪ್ರೋ ಮತ್ತು ರೆಗ್ಯುಲರ್ ನಿಫ್ಟಿ ಬ್ಯಾಂಕ್, ನಿಫ್ಟಿ ಆ್ಯಂಡ್ ಫಿನ್ ಸರ್ವಿಸಸ್ 50. ಸೊ ಇದು ಒಂದು ಬಂದಿದೆ. ಸೊ ಮತ್ತೆ ಒಂದು ಸ್ಕ್ರಾಲ್ ನಿಧಾನಕ್ಕೆ ಮಾಡ್ತೀನಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಈ ಒಂದು ಲೆವೆಲ್ಸ್ನ ಹಾಕೊಂಡು 3 ಲೆವೆಲ್ಸ್, ಬುಲ್ಲಿಶ್ ನಂಬರ್, ಬೇರಿಶ್ ನಂಬರ್, ಆಮೇಲೆ CG ಅಂತೀನಿ, ಸೆಂಟರ್ ಆಫ್ ಗ್ರಾವಿಟಿ ಅಥವಾ ಪಾಯಿಂಟ್ ಆಫ್ ಕಂಟ್ರೋಲ್, ಯಾವುದಾದ್ರೂ ಒಂದು ವರ್ಡ್ ಯೂಸ್ ಮಾಡಿ. ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಯೂಸ್ ಮಾಡಿದ್ರು ಆಗುತ್ತೆ. ಸೊ ಅದ್ರ ತಕ್ಕನಾಗೆ ಒಂದು ವರ್ಕ್ ಮಾಡಬೇಕಾಗುತ್ತೆ. ಸೊ ಟಾರೆಂಟ್ ಫಾರ್ಮ್ ಅನ್ನೋ ಒಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಅದು ಹೆಂಗೆ ವರ್ಕ್ ಮಾಡೋದಂತ ತೋರಿಸ್ತೀನಿ ನಾನು. ಈಗ ನನಗೆ ಟಾರೆಂಟ್ ಫಾರ್ಮ್ ಇದ್ರ ಪ್ರಕಾರ 4287 ಬುಲಿಶ್ ನಂಬರು, 4287 ಬೇರಿಶ್ ನಂಬರ್ ಬಂದ್ಬಿಟ್ಟು 4245. ಸ್ಟೈಲ್ನ ರೆಡ್ ಕಲರ್ ಮಾಡ್ತೀನಿ. ನೆಕ್ಸ್ಟು ಹೈಯೆಸ್ಟ್ ಕಾಂಟ್ರಾಕ್ಟ್ ಎಲ್ಲಿದೆ ಅಂತ ತೋರಿಸ್ತಿದ್ದೀನಿ ಇವಾಗ. 4288 ಅಲ್ಲಿ ಸೆಲ್ ಕೊಟ್ಟಿದ್ದಾರೆ, ಅಂದ್ರೆ ಬೇರಿಶ್ ಸೈಡ್ ಹೋಗ್ತಾ ಇದೆ ಇದು. ಇದನ್ನ ಲೋವರ್ ಟೈಮ್ ಫ್ರೇಮ್ಗೆ ಹಾಕ್ಬಿಡಿ. ಅದಕ್ಕೆ ಮುಂಚೆ ನನಗೆ ಲೆವೆಲ್ಸ್ಗಳು ಇದು ಮಾಡೋಣ. ಇದನ್ನ ನಾವು 15 ಮಿನಿಟ್ಸಲ್ಲಿ ಹಾಕ್ಕೊಂಡು ಲೆವೆಲ್ಸ್ಗಳು ಹಾಕ್ಕೊಡಿ. ಸೊ ಲೆವೆಲ್ಸ್ಗಳು ಹಿಂಗಾದ್ರೂ ಹಾಕ್ಕೊಳ್ಳಿ, CPR ಬೇಸಿಸ್ ಮೇಲಾದ್ರೂ ಹಾಕ್ಕೊಳ್ಳಿ, ಹೆಂಗಾದ್ರೂ ಹಾಕ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಇದು ಸುಲಭದ ಮೆಥಡ್ ಆಕ್ಚುಲಿ. $4255 ಅಲ್ಲ, 4255, ಎಸ್, ಇದು ಕೆಳಗಡೆ. ಸೊ ಇದ್ರ ನಡುವೆ ನೋ ಟ್ರೇಡಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಇದು ಕ್ರಾಸ್ ಆಗ್ತಿದ್ದಂಗೆ ಟ್ರೇಡ್ ತಗೊಬೋದು ನೀವು. ಬಟ್ ಓವರ್ ಆಲ್ ವೀಕ್ಲಿ ಪೊಸಿಷನ್ ತಗೊಂಡ್ರು ಇದಕ್ಕಿಂತ ಕೆಳಗಡೆ ಸೆಲ್ ಮಾಡಬೇಕು, ಈ ಕಡೆಯಿಂದ ಈ ಕಡೆ ಸೆಲ್ ಮಾಡಬೇಕು, ನೋಡಿಕೊಂಡು ಸೆಲ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಒಂದು ರಿಪೀಟ್ ಆಗ್ತವೆ. ಸೊ ಅದ್ರ ತಕ್ಕನಾಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಬೇರಿಶ್ ಇದೆ, ನಾನು ಬುಲಿಶ್ ಸೈಡು ಅಗತ್ಯ ಇಲ್ಲ, ಸ್ಟಿಲ್ ಹಾಕಿರ್ತೀನಿ.
ಸೊ ನಾಳೆ ಒಂದು 15 ಮಿನಿಟ್ಸ್ ಓಪನ್ ಆದಾಗ ಫಸ್ಟ್ ಕ್ಯಾಂಡಲ್ ಹೆಂಗೆ ತಗೊಂತಿದೆ ಅದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾಡ್ಕೊಂಡು ರೀಟೆಸ್ಟ್ ಅಲ್ಲಿ ಇಲ್ಲೆಲ್ಲೋ ರೀಟೆಸ್ಟ್ ಆಗ್ತವೆ, ಅದಕ್ಕೆ ತಕ್ಕನಾಗೆ ನೀವು ಎಂಟ್ರಿ ತಗೊಬೇಕಾಗುತ್ತೆ. ಸೊ ಈ ತರ ಲೆವೆಲ್ಸ್ ಮಾರ್ಕ್ ಮಾಡ್ಕೊಂಡಿದ್ರೆ ಈಸಿ, ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಗೋ ಟು ಸಿ ಪಿ ಆರ್ ಪಿವಟ್ ಡೈಲಿ ಪಾಯಿಂಟ್ಸ್ ಬರುತ್ತೆ, ತೊಂದರೆ ಇಲ್ಲ. ನಿಮ್ಗೆ ಡೈರೆಕ್ಟ್ ಆಗಿ ಕೊಡುತ್ತಿದ್ದು ಇದು ಸಿಂಪಲ್ ಇದು. ಇದರಲ್ಲಿ ಏನಾಗುತ್ತೆ, ನಾನು ಸೆಟ್ ಮಾಡ್ಕೊಬೇಕು ಪ್ರೀವಿಯಸ್ ಡೇ ಹೈ ಅಂಡ್ ಲೋ ವೆರಿ ಇಂಪಾರ್ಟೆಂಟು. ಡೇ ಬಾಟಮ್ ಅಂಡ್ ಟಾಪ್ ಅಂದ್ರೆ ಇವತ್ತಿಂದ ಇದು ಹೈ ಅಂಡ್ ಲೋ. ಡೈಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗಳು ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಎಲ್ಲ ಹಾಕೊಬೇಕು. ಇದು ಹಾಕೊಂಡ್ರೆ ನಿಮ್ಗೆ ಇದು ಬರುತ್ತೆ. ಲೈನ್ ಬೇಕಿದ್ರೆ ನೋಡಿ ಅಲ್ಲಲ್ಲೇ ಕೊಡ್ತಾ ಇದೆ ಆಕ್ಚುಲಿ. ಸೊ ಇಲ್ಲಿ ನಾವು ಒಂದು ಕನ್ಸಲ್ಟೇಟ್ ಆಗಿತ್ತು ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಇಲ್ಲಿ ಈ ಒಂದು ರೇಂಜಲ್ಲಿ ಒಂದು ಸ್ವಲ್ಪ ಫ್ಲಾಟ್ ಇರ್ತವೆ. ಸೊ ಹಾಗಾಗಿ ಇದನ್ನ ಇದು ಮಾಡಿ ನೀವು ರೆಗ್ಯುಲರ್ ಯಾವುದೇ ತಗೊಂಡ್ರು ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಇನ್ಬಿಲ್ಟ್ ಏನಿದೆ ಅದನ್ನ ತಗೊಂಡಿದ್ದೀನಿ. ಡನ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಡನ್ ಅಕೌಂಟ್ ನನ್ನ ಕಡೆಯಿಂದ ಮಾಡಿಕೊಂಡು ಒಂದು ಸ್ವಲ್ಪ ಟ್ರೇಡ್ ಮಾಡಿ ಡಿಸೆಂಟ್ ಆಗಿ ಒಂದು ಪ್ರಾಫಿಟ್ ಮಾಡ್ತಾ ಇದ್ರೆ ಮತ್ತಷ್ಟು ಒಂದಿಷ್ಟು ಸಜೆಷನ್ ಕೊಡ್ತೀನಿ ನನ್ನ ಕಡೆಯಿಂದ. ಸುಲಭದಲ್ಲಿ ಒಂದಿಷ್ಟು ದುಡ್ಡು ಮಾಡಲಿಕ್ಕೆ ಇದಿದೆ ಚಾನ್ಸಸ್. ಸೊ ಅದು ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಈ ಲೆವೆಲ್ಸ್ಗಳು ಮಾರ್ಕ್ ಮಾಡಿಕೊಂಡು ನೀವು ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈ LIC ಹೌಸಿಂಗ್ ಅಂಡ್ ವಿಪ್ರೋ ಮೊನ್ನೆನೇ ಸ್ಟ್ರೆಂತ್ ಆಗಿದೆ. ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. 15 ಮಿನಿಟ್ಸಲ್ಲಿ ನೋಡ್ಬೇಕು ಫಸ್ಟು. 15 ಮಿನಿಟ್ಸ್ ನಾನು ಮುಂಚೆ ಎಲ್ಲ ಸೂಪರ್ ಟ್ರೆಂಡ್ ಯೂಸ್ ಮಾಡ್ತಾ ಇದ್ದೆ. ಸೂಪರ್ ಟ್ರೆಂಡು ಸಿಂಪಲ್ ಆಗಿ ವರ್ಕ್ ಮಾಡ್ಬೋದು. ಸೂಪರ್ ಟ್ರೆಂಡ್ ಹಾಕೊಂಡಾಗ ಸದ್ಯಕ್ಕೆ ಡೈಲಿ ಇದನ್ನ ಆಫ್ ಮಾಡ್ತೀನಿ. ರಿಫ್ರೆಶ್ ಹೊಡಿತೀನಿ. ಯಾಕೆ ಮತ್ತೆ ಕೂತ್ಕೊಂಡ್ಬಿಡ್ತು CPR. ಓಕೆ, ಇಲ್ಲ ಆಫ್ ಮಾಡ್ತೀನಿ CPR. ಇಲ್ಲಿ ಏನಾಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೊ ಸದ್ಯಕ್ಕೆ ಇದು ಅಪ್ ಟ್ರೆಂಡ್ ಅಂತೂ ಹೋಗ್ತಾ ಇದೆ. ಯಾವಾಗ ಈ ಲೆವೆಲ್ ಬ್ರೀಚ್ ಆಗಲ್ವೋ, ಮೇಲ್ ಹೋಗಲ್ವೋ, ಸೊ 100% ಬುಲಿಶ್ ಇಲ್ಲ. ಸೊ ಸದ್ಯಕ್ಕೆ ಇದು ರೆಸಿಸ್ಟೆನ್ಸ್ ಆಗಿ ಬಿಲ್ಡ್ ಆಗುತ್ತೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು ಇದೆಲ್ಲ. ಸೊ ಇಲ್ಲಿ ಒಂದು ನೋಡಿ ಅದು ಬ್ರೀಚ್ ಆಗ್ತಿದ್ದಂಗೆ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟು ಆಮೇಲೆ ಮತ್ತೆ ಒಂದು ನೆಕ್ಸ್ಟ್ ಲೆವೆಲ್ಸ್ ರೆಸಿಸ್ಟೆನ್ಸ್ ಅಲ್ಲಿ ರಿವರ್ಸ್ ಬಂದ್ಬಿಡ್ತು. ಇಷ್ಟೇ ಆಗೋದು ಮಾರ್ಕೆಟ್ ಅಲ್ಲಿ. ಏನು ದೊಡ್ಡ ಥಿಯರಿ ಇಲ್ಲ ಆಕ್ಚುಲ್ ಆಗಿ. ಇದು ವೆರಿ ಸಿಂಪಲ್ ಥಿಯರಿ ಇದೆ ಆಕ್ಚುಲ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿ ಹೋದ್ರೆ ಸದ್ಯಕ್ಕೆ ಇಲ್ಲಿ ಯಾವುದು ಇದಿಲ್ಲ. ಸೊ ಇಲ್ಲಿ ತನಕ ತಗೊಂಡ್ಬಂದ್ಬಿಡ್ಬೋದು, 196 ತನಕ ಬಂದ್ಬಿಡ್ಬೋದು. ನಾನು 4 ರೂಪೀಸ್ ಮೂವ್ಮೆಂಟ್ಸ್ ಬರ್ಬೋದು, ಅಥವಾ ಇಲ್ಲೇ ಒಂದು ರಿಜೆಕ್ಷನ್ ಬಂತೆ. ಸೊ ಸಪೋರ್ಟ್ ಅಂತೂ 189 ಆಗಿದೆ ಈಗ ಸದ್ಯಕ್ಕೆ. ಇದಕ್ಕಿಂತ ಕೆಳಗೋಯ್ತು ಅಂದ್ರೆ 100% ಬೇರಿಶ್. ಸೊ ನೆಕ್ಸ್ಟ್ ಆಲ್ರೆಡಿ ಈ ಲೋವರ್ ಲೋ ಮಾಡ್ಬಿಟ್ಟಿದೆ ತುಂಬಾ. ಸೊ ನೋಡ್ಬೋದು ಇಲ್ಲೇ ಆಲ್ರೆಡಿ ಇದೆ ಲೋಯರ್ ಲೋ. ಇದು ಹಿಂದೆ ನೋಡಿ ಅಲ್ಲೇ ತಗೊಂಡಿದೆ ಆಕ್ಚುಲಿ ಆಗಿ. ಸೊ ಬುಲ್ಲಿಶ್ ಅಂತ ಅನ್ಕೊಂಡಿದೆ, ಅಥವಾ ಸೈಡ್ ವೇಸ್ ಹೋಗ್ಬೋದು. ಸೊ ಸೆಲ್ ಮಾಡೋರು ಈ ಒಂದು 200 205 ಇಟ್ಕೊಂಡು ಸೆಲ್ ಹೊಡೆದು ಈ ಕಡೆ ಒಂದು 185 ಸೆಲ್ ಹೊಡಿಬೋದು PE. ಸೊ ನೋಡ್ಕೊಂಡು ಅದಕ್ಕೆ ತಕ್ಕನಾಗೆ ನಿಮ್ಗೆ ಇಲ್ಲಿ ನೋಡಿ 180 176 ಇದೆ, ಅದು ಹೋಗಲ್ಲ, 185 ತನಕ ಹೋಗುತ್ತೆ ನನ್ನ ಪ್ರಕಾರ. ಸೊ ನೋಡ್ಕೊಂಡು ಇದ್ರ ಮೇಲೆ ನೀವು ವರ್ಕ್ ಮಾಡಿ. ಸೊ ಯಾವುದೇ ಒಂದು ರೂಲ್ ಫಾಲೋ ಮಾಡಿದ್ರು ನಿಮ್ಮ ತಕ್ಕನಾಗೆ ರೂಲ್ ಫಾಲೋ ಮಾಡಿ. ನಾನು ಹೇಳಿದೆ ಅಂತ ಮಾಡಿಬಿಡಿ. ನಾನೇನಾದರೂ ಹೇಳಿದ್ದು ನೀವು ಫಾಲೋ ಮಾಡ್ತಾ ಇದ್ರೆ ಬ್ಯಾಕ್ ಟೆಸ್ಟ್ ಮಾಡಿ. ಯಾಕಂದರೆ ನಿಮ್ಮದು ಮೈಂಡ್ ಸೆಟ್ಗೆ ಅದು ನೀವು ಸೆಟ್ ಆಗಬೇಕದು. ಸೊ ಈ ಥರ ಮಾಡ್ತಾ ಇರಿ, ದುಡ್ಡು ಆಗುತ್ತೆ 100%. ಸೊ ವರ್ಕ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೌಟ್ಸ್ ಇದ್ರೆ ಕೇಳಿ. ಸೊ ಆಪ್ಷನ್ ಬೈಯರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಇದ್ರದ್ದು ಹೇಳ್ಬಿಡ್ತೀನಿ. ಈಗ 191 ಇದೆ, 180 ಕಾಲ್ ಸೈಡ್ ಹೋಗುತ್ತೆ ಅಂದರೆ 190 ಕಾಲ್ ತಗೊಂಡು ಅದು ಔಟ್ ಆಫ್ ಮನಿ ತಗೊತೀನಿ ಅಂದರೆ ನೀವು ಪ್ರೀಮಿಯಂ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಇವತ್ತಿನ ರೇಟಲ್ಲಿ ಇದಾಗುತ್ತೆ. ಸೊ ಸದ್ಯಕ್ಕೆ 30th ಇದು ಜಾಸ್ತಿ ಇದೆ. ಸೊ ಹೊಸದಾಗಿ ನೆಕ್ಸ್ಟ್ ಮಂತ್ ತಗೊಂಡವರು 3rd or 4th ಆ ಟೈಮಲ್ಲಿ ನೋಡಿಕೊಂಡು ತೊಗೊಬೇಕಾಗುತ್ತೆ. 3rd ತೊಗೊಂಡ್ರು ಓಕೆ, ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಮಾಡೋ ತನಕ ಅಂದರೆ ನೋಡ್ಕೊಂಡು ವರ್ಕ್ ಮಾಡಿ. ಸೊ ಪ್ರೀಮಿಯಂ ಆದಷ್ಟು ಸ್ಟಾಕ್ಸಲ್ಲಿ ಜಾಸ್ತಿ ಇರ್ತವೆ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿಗೆ. ಸೊ ಅದಕ್ಕೆ ತಕ್ಕನಾಗಿ ಸ್ಟಾಕಲ್ಲಿ ನೋಡ್ಕೊಂಡು ವರ್ಕ್ ಮಾಡಿ. ಹೇಳಿದ್ದೀನಿ ಸೂಕ್ಷ್ಮವಾಗಿ ಎಲ್ಲ. ಸೊ ಮಾರ್ಕೆಟು ಕಂಟ್ರೋಲಲ್ಲಿ ಇಲ್ಲ, ನಮ್ಮದು ಔಟ್ ಆಫ್ ಕಂಟ್ರೋಲ್ ಕಂಪ್ಲೀಟಾಗಿ. ಅಟ್ರಾಕ್ಟಿವ್ ಮಾಡಬೇಕು ಮೇನಾಗಿ FISನ.
ಅದು ಮಾಡಿದೆ ಹೊಸ ಇನ್ಫ್ಲೋ ಆಗಲ್ಲ, ಮಾರ್ಕೆಟ್ ಸ್ಟ್ರೆಂಥನ್ ಆಗಲ್ಲ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು ಹೇಳ್ತೀನಿ. ಮುಂದಿನ ವಾರ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.